ದೊಡ್ಡಬಳ್ಳಾಪುರ ನಗರದ ಹಳೆ ಸರ್ಕಾರಿ ಹಾಸ್ಪಿಟಲ್ ವೃತ್ತದಲ್ಲಿ ಪ್ರತಿಮೆ ಅನಾವರಣ ಮಾಡಿ ಮಾತನಾಡಿದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ದೊಡ್ಡಬಳ್ಳಾಪುರಕ್ಕೆ ಯಾರೇ ಬರಲಿ ಎಂದು ಡೈಲಾಗ್ ಹೊಡೆದ ಶಿವಣ್ಣ, ಹಾಗೆ ಅಭಿಮಾನಿಗಳ ಅಪೇಕ್ಷೆಯಂತೆ ಮುತ್ತಣ್ಣ ಪಿಪಿ ಊದುವ ಸೇರಿದಂತೆ ಅಪ್ಪು ಅವರ ಸಿನಿಮಾದ ಹಾಡುಗಳನ್ನು ಹಾಡಿ ಅಭಿಮಾನಿಗಳನ್ನು ರಂಜಿಸಿದರು. ಶಿವಣ್ಣ ಹಾಡಿಗೆ ಅಭಿಮಾನಿಗಳಿಂದ ಶಿಳ್ಳೆ ಚಪ್ಪಾಳೆ ಹೊಡೆದರು. ಏನದು ದೊಡ್ಡಬಳ್ಳಾಪುರ ಯಾವಾಗ ಬರ್ತಾ ಇರ್ತೀವಿ, ಬಟ್ ತುಂಬ ಈ ನಡುವೆ ತುಂಬ ಲೇಟ್ ಆಗಿತ್ತು, ಸಾಕಷ್ಟು ವರ್ಷದಿಂದ ಬರಲಿಲ್ಲ. ಬಟ್ ದೊಡ್ಡಬಳ್ಳಾಪುರ ಸಾಕಷ್ಟು ಸಮಾರಂಭ ಆಗ್ತದೆ. ದೊಡ್ಡಬಳ್ಳಾಪುರ ಅಂದರೆ ಒಂದು ಪಾಸಿಟಿವ್ ಆಗಿದೆ, ಯಾವಾಗ ಬಂದರೂ ಒಂದು ಖುಷಿಯಾದ ವಿಷಯ. ನಾನು ಏನು ಹೆಮ್ಮೆ ಅಂದರೆ ನಮಗೆ ಇದು ಇಲ್ಲಿ KCN ಗೌಡ್ರು ಅವ್ರ ಜಾಗ ಅದೊಂದು ಎಮೋಷನಲಿ ನಮಗೆ ಒಂದು ಬಾಂಡೇಜ್ ಇರುತ್ತೆ, ಖುಷಿ ಆಗುತ್ತೆ. ಹುಡುಗರಿಗೆ ಅಷ್ಟೇ ಇಲ್ಲಿ ತುಂಬ ಎಂಥೂಸಿಯಾಸ್ಟಿಕ್ ವರ್ಕ್ ಮಾಡ್ತಾರೆ ಎಲ್ಲರೂ. ಆ್ಯಂಡ್ ಅವರು ಇಲ್ಲಿ ನಮಗೆ ಹೆಮ್ಮೆ ಅನಿಸುತ್ತೆ ಅಂದರೆ ಅವರು ಅಭಿಮಾನಿ ಅಲ್ಲದೇ ಏನೇನು ಮಾಡಬೇಕು, ಸೇವೆಗಳು ಮಾಡಬೇಕು, ಅದು ಸಾಕಷ್ಟು ಅವಾಗಿಂದ ಸಂಘದ ವತಿಯಿಂದ ಮಾಡ್ತಾ ಬಂದೆ. ಮರ ಇರ್ಬೋದು, ಇಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಶೆಲ್ಟರ್ಗೆ ಇರ್ಬೋದು, ನೀರು ವ್ಯವಸ್ಥೆ ಇರ್ಬೋದು, ಅದು ತುಂಬ ಚೆನ್ನಾಗಿ ಮಾಡಿದೆ. ನಮ್ಗೆ ಹೆಮ್ಮೆ ಅನಿಸುತ್ತೆ. ಒಂದು ಸ್ವಲ್ಪ ಇಲ್ಲಿ ಬರಬೇಕಂದ್ರೆ ಖುಷಿ ಆಗುತ್ತೆ. ಹಾಡು ಹಾಡುತ್ತಾ ಒಂದೆರಡು ಸ್ಟೆಪ್ ಹಾಕಿ ಶಿವಣ್ಣ ಹಾಡು ಹಾಡುವಾಗ ಅಭಿಮಾನಿಗಳಿಂದ ಮೊಬೈಲ್ ಹಿಡಿದು ರೆಕಾರ್ಡ್ ಮಾಡಿಕೊಂಡರು. ಶಿವಣ್ಣ ಹಾಡಿಗೆ ಧ್ವನಿಗೂಡಿಸಿ ಖುಷಿಪಟ್ಟರು. ಒಟ್ಟಾರೆಯಾಗಿ ಚಿತ್ರರಂಗದ ಕರುನಾಡ ಚಕ್ರವರ್ತಿ ಶಿವಣ್ಣ ಆಗಮನ ದೊಡ್ಡಬಳ್ಳಾಪುರ ಜನತೆಗೆ ಮನೋಲ್ಲಾಸ ನೀಡಿದೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.